NCIB ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಇತ್ತೀಚೆಗೆ ಬೆಂಗಳೂರಿನ BL ಸರ್ಕಲ್ನಲ್ಲಿ ಇರುವಂತಹ ಗೋಕುಲಂ ಗ್ರ್ಯಾಂಡ್ ಹೋಟೆಲ್ನಲ್ಲಿ ನಾರಾ ಮೀಡಿಯಾ ಇವೆಂಟ್ಸ್ ವತಿಯಿಂದ 2025ನೇ ಸಾಲಿನ ಕರ್ನಾಟಕ ಬಿಸಿನೆಸ್ ಅಚೀವರ್ಸ್ ಅವಾರ್ಡ್ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ನಡೆಸಲಾಯಿತು. ಉದ್ಯಮ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರನ್ನ ಗುರುತಿಸಿ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ಚಲನಚಿತ್ರ ರಂಗದ ನಟರು ಸೇರಿದಂತೆ ಹಲವಾರು ಜನ ಗಣ್ಯರು ಕೂಡ ಉಪಸ್ಥಿತರಾಗಿದ್ದರು. ಈ ಒಂದು ಕಾರ್ಯಕ್ರಮದ ಝಲಕನ್ನ ನೋಡೋಣ ಬನ್ನಿ. ನನ್ನ ಹೆಸರು ಉದಯ ಅಂತ. I'm the founder and director of NCIB Times Media. I'm the founder and director of 24 Express Logistics Private Limited. Actually, ತುಂಬ ಜನ ಹೆಂಗೆ ಎಂಟರ್ಪ್ರಿನರ್ ಬಂದಿದ್ದಾರೆ. ಸೊ ಈ ನಿಮ್ಮ ಸಂಸ್ಥೆಯಿಂದ ಎಷ್ಟು ಜನಕ್ಕೆ ಹೆಂಗೆ ಅಚೀವರ್ ಅವಾರ್ಡ್ ಕೊಡ್ತಾ ಇದ್ದೀರಾ, ತುಂಬ ಖುಷಿ ಆಗ್ತಾ ಇದೆ. ಇದೇ ಥರ ಮುಂದೆ ನಡ್ಕೊಂಡು ಹೋಗಲಿ, ಹೀಗೆ ತುಂಬ ಒಂದು ಒಳ್ಳೆಯ ಕೆಲಸ ನಡೀಲಿ ಅಂತ ನಾನು ಬಳಸ್ತೀನಿ. ಖುಷಿ ಆಗ್ತದೆ and it's great honor to be here. ಕರ್ನಾಟಕ ಬಿಸ್ನೆಸ್ ಅವಾರ್ಡ್ ಅಚೀವರ್ಸ್ ಅವ್ರಿಗೆಲ್ಲರಿಗೂ ಒಳ್ಳೇದಾಗಲಿ. ನನ್ನನ್ನು ಇಲ್ಲಿ ಇನ್ವೈಟ್ ಮಾಡಿದ ನಾರಾ ಮೀಡಿಯಾ ಮತ್ತು ರಶ್ಮಿ ಅವ್ರಿಗೆ, ಇಡೀ ತಂಡಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ಏನು ಹೇಳಿ, ಬಿಸ್ನೆಸ್ ಬಗ್ಗೆ, ಜೀವನದಲ್ಲಿ ಬಿಸ್ನೆಸ್ ಭಾಳ ಇಂಪಾರ್ಟೆಂಟು. ಎಲ್ಲ ಬಿಸ್ನೆಸ್ ಪೀಪಲ್ಸ್ಗೆ ನಾನು ಹೇಳೋದು ಒಂದೇ, ಒಳ್ಳೆ ಬಿಸ್ನೆಸ್ ಮಾಡಬೇಕು, ಆದಷ್ಟು ಜಲ್ದಿ ರಿಚ್ ಆಗ್ಬೇಕಂತ ಕನ್ಸು ಕಾಣಬಾರ್ದು, ಲಾಂಗ್ ಟರ್ಮ್ ಅಲ್ಲಿ ರಿಚ್ ಆಗಬೇಕು. ಯಾಕಂದ್ರೆ ನಾವು ಒಂದು ಇನ್ವೆಸ್ಟ್ಮೆಂಟ್ ಅಂತ ಮಾಡಿ 1 ವರ್ಷ ಆದ್ಮೇಲೆ ನಾವು ಅದನ್ನ ತಗೊಂತೀವಿ. ಅಂದ್ರೆ ಇವಾಗ ನಮ್ಮ ಕೆರಿಯರು ಅಷ್ಟೇ, ನಾವು ಇವಾಗ ಒಂದು ಕೆಲಸ ಮಾಡ್ತೀವಿ ಅಂದ್ರೆ ನೆಕ್ಸ್ಟ್ ವರ್ಷ ನಾವು ಎಲ್ಲಿರ್ತೀವಿ, ಅದು ನಮ್ಮನ್ನ ಆ ಗ್ರಾಫ್ ಎಲ್ಲ ತಗೊಂಡೋಗುತ್ತೆ. ಅದಕ್ಕೆ ನಾವೇನು ಹಾರ್ಡ್ ವರ್ಕ್ ಮಾಡಬೇಕು ಅಂತ ಯೋಚನೆ ಮಾಡ್ತೀವಿ. ಬಟ್ ಅದಕ್ಕಿಂತ ಕಾಂಪೌಂಡ್ ಇಂಟ್ರೆಸ್ಟ್ ಕೆಲಸ ಮಾಡಿದ್ರೆ ಅದು ಲೈಫ್ ಸ್ಪ್ಯಾನು ಜಾಸ್ತಿ ಆಗುತ್ತೆ. ನಾವು ತುಂಬ ಸಕ್ಸಸ್ಫುಲ್ ಆಗ್ತೀವಿ, ಸೇಫ್ ಆಗಿ ಇಡ್ತೀವಿ. ಆ ಥರ ಒಂದು ಬಿಸ್ನೆಸ್ ಮಾಡೋದು ತುಂಬ ಉತ್ತಮ ಅನಿಸುತ್ತೆ. ಯಾಕಂದರೆ ವರ್ಷಕ್ಕೆ ನಾವು ನಮ್ಮ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡೋದಕ್ಕಿಂತ 15 ವರ್ಷಕ್ಕೋ 15 ವರ್ಷ 20 ವರ್ಷಕ್ಕೆ ಟಾರ್ಗೆಟ್ ಮಾಡಿದಾಗ ನಾವು ಊಹೆನೂ ಮಾಡೋಕ್ಕಾಗಿರಲ್ಲ, ನಾವು ಅಲ್ಲಿಗೋಗಿ ರೀಚ್ ಆಗಿರ್ತೀವಿ. ಸೊ ನಿಮ್ಮ ಎಫರ್ಟ್ ಆ ಕಡೆಗೆ ಆಲೋಚನೆ ಮಾಡಿ, ನಿಮ್ಮ ಲೈಫಲ್ಲಿ ದೊಡ್ಡ ಸಕ್ಸಸ್ ಮ್ಯಾನ್ ಆಗ್ತೀರಾ, ದೊಡ್ಡ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗುತ್ತೆ. ಬಿಸ್ನೆಸ್ ನಾನು ಈ ಥರ ಯೋಚನೆ ಮಾಡ್ತೀನಿ. ಸೊ ಇದು ಒಂದು ತಾಳ್ಮೆ, ಒಂದು ಪೇಷನ್ಸ್ ಇಂದ ಒಳ್ಳೆ ಕ್ಯಾಲ್ಕುಲೇಟಿವ್ ಆಗಿ ನಾವು ಒಂದು ಕ್ಯಾಲ್ಕುಲೇಷನ್ ಮಾಡ್ತಾ ಹೋದ್ರೆ ಲೈಫು ತುಂಬ ಬ್ಯೂಟಿಫುಲ್ ಆ್ಯಂಡ್ ವಿಲ್ ಬಿ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆಗೋದು ಸಾಧ್ಯ ಅಂತ ಹೇಳ್ಬೋದು. ಇಷ್ಟಪಡ್ತೀನಿ. ಥ್ಯಾಂಕ್ ಯು. So now I would like to call upon Garuda Ram sir, Rashmi ma'am and Naveen sir to please join us on the stage to present the awards. Naveen is still Chikwaisili, Rashmi and Naveen, the hard work, the effort they are putting and the dedication for this award is the result today. Congratulations, the event is going very well. Okay. And Design Destiny Interiors, every space has a story is your tagline, and I would like to congratulate each and everyone and the team member, each and every employees of the Design Destiny here. Their hard work and dedication and also the efforts, what they have proving is the award we have received. And ನಾನು ಇಲ್ಲಿ ನಿಂತಿರೋದಕ್ಕೆ ಇವತ್ತು ಕಾರಣ ನಮ್ಮಪ್ಪ ಅಮ್ಮ. ದ ಅವಾರ್ಡ್ ವಿ ಕೇಮ್ ಹಿಯರ್. A very big thank you and also the support you're giving me day to day is unbelievable. It's just inspiring. Yavattu, like when I feel
she is here. Okay, so a big thank you for her. I can't express those in words. Whenever I go down professionally, personally, emotionally, she is the one who will be always standing beside me. Thank you, Amma. Papa, thank you so much. ನಾನು ವಿಕ್ರಮ್ ಸುಬ್ರಹ್ಮಣ್ಯ ಅಂತೇಳಿ ಭೂನಿಧಿ ಡೆವಲಪರ್ಸ್ ಫೌಂಡರ್. ಆ್ಯಕ್ಚುಲಿ ಭೂನಿಧಿ ಅಂತ ಒಂದು ಕಂಪ್ನಿ ಸ್ಟಾರ್ಟ್ ಮಾಡಿದ್ದೆ ನಾನು ತುಂಬ ಜನಗಳಿಗೆ ಬೇಗ ಸಿಗೋಂಥ ಕಾನ್ಸೆಪ್ಟ್ ಮಾಡಬೇಕು ಅಂತ. ಸ್ಟಾರ್ಟಿಂಗ್ ಮಾರ್ಕೆಟಿಂಗ್ ಅಂತ ಶುರು ಮಾಡಿ ಇವತ್ತು ಓನ್ ಪ್ರಾಜೆಕ್ಟ್ಸ್ನ ಮಾಡ್ತಾ ಇದ್ದೀನಿ. ನಮ್ಮದೇ ಆಲ್ಮೋಸ್ಟ್ 9 ಪ್ರಾಜೆಕ್ಟ್ ರನ್ನಿಂಗಲ್ಲಿದೆ. ಆದಷ್ಟು ಬೇಗ ಸೈಟು ಜನಗಳಿಗೆ ಸಿಗಬೇಕಾದ್ರೆ ಏನೇನು ಕಾನ್ಸೆಪ್ಟ್ ಬೇಕು ಆ ಥರದ್ದೆಲ್ಲ ಮಾಡಿದ್ದೀನಿ. ಮತ್ತು ನಮ್ಮ ನವೀನು ಅವ್ರ ಕಡೆಯಿಂದ ಈ ಬಿಸ್ನೆಸ್ ಅವಾರ್ಡ್ ಕರೆದಿದ್ದಾರೆ. ಇದರಿಂದ ನಾವು ಇನ್ನಷ್ಟು ಮಾರ್ಕೆಟಿಂಗ್ನ ಗುರ್ಸ್ಕೋಬೋದು ಅಂತೇಳಿ ನಾನು ಅಂದ್ಕೊಂಡಿಲ್ಲಿ ಬಂದೆ. ಅದರ್ವೈಸ್ ನೆಕ್ಸ್ಟು ಈಗ ಡಿಸೈನಿಂಗಲ್ಲಿ ಒಬ್ಬರು ಮೇಡಮ್ ಎಲ್ಲ ಹೇಳ್ತಿದ್ರು ಭಾಳ ಒಳ್ಳೆ ಮಾತುಗಳು. ಸಕ್ಸಸ್ ಅನ್ನೋದು ಸುಮ್ಮನೆ ಬರಲ್ಲ, ಡೆಡಿಕೇಶನ್ ಭಾಳ ಇಂಪಾರ್ಟೆಂಟ್ ಇರುತ್ತೆ. ಟೈಮಿಂಗ್ಸ್ನ ರೆಸ್ಪೆಕ್ಟ್ ಮಾಡಬೇಕಾಗುತ್ತೆ, ಜನಗಳನ್ನ ರೆಸ್ಪೆಕ್ಟ್ ಕೊಡಬೇಕಾಗುತ್ತೆ, ನಾವು ಬಿಹೇವಿಯರ್ ಕರೆಕ್ಟಾಗಿ ಇಟ್ಕೋಬೇಕಾಗುತ್ತೆ, ಭಾಳಷ್ಟಿದೆ. ಈ ಅವಾರ್ಡ್ ಸಿಕ್ಕಿರೋದು ತುಂಬ ಖುಷಿ ಆಗ್ತಾ ಇದೆ. ಅದು ಭೂನಿಧಿ ಡೆವಲಪರ್ಸ್ಗೆ ಇನ್ನೂ ಹೆಚ್ಚಾಗಿ ಅವಾರ್ಡ್ಸ್, ಭೂನಿಧಿ ಡೆವಲಪರ್ಸ್ಗೆ ಹೆಚ್ಚಾಗಿ ಅವಾರ್ಡ್ ಸಿಗಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ತುಂಬ ಪೇಷನ್ಸ್ ಇರಬೇಕು, ಕಾಯಬೇಕು ಅಂತ. ಓಕೆ, ಅದೇ ಥರ ಕಷ್ಟನೂ ಪಡಬೇಕು. ಅಷ್ಟು ಬೇಗ ನಾವು ಬಿಸ್ನೆಸ್ ಮಾಡಿ ದುಡ್ಡು ಮಾಡಬೇಕು ಅಂತ ಮಾಡಿದ್ರೆ ಅದು ಕಷ್ಟ ಆಗುತ್ತೆ. ಸ್ವಲ್ಪ ತಾಳ್ಮೆಯಿಂದ ನಾವು ಪೇಷನ್ಸಿಂದ ನಾವು ಬಿಸ್ನೆಸ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ನಿಧಾನವಾಗಿ ನಮ್ಗೆ ಸಕ್ಸಸ್ ಸಿಗುತ್ತೆ. ನಮ್ಗೆ ತುಂಬ ಇಷ್ಟ ಇದೆ ಸರ್. So I represent Secure Visas, the brand name, the brand company, which is a simple, small, AI-powered facial recognition tool, which actually prevents fraud management. So how this happens is just click a selfie, and it will be secured in the encrypted database format. And whenever on the job, on the flight, while going or in the apartment, outside apartment, corporate office, private, whenever there is an illegitimate entry of a fraud person,
So welcome everyone and ಎಲ್ಲರಿಗೂ congrats. Sorry I will speak in Kannada because I am Kannadi. So ಈ ಅವಾರ್ಡ್ಸ್ ನನಗೆ ಮಾಡಬೇಕು ಅನಿಸಿದಾಗ ಯಾರನ್ನಪ್ಪ ಅಪ್ರೋಚ್ ಮಾಡೋದು ಅಂತ ಒಂದು ತಿಂಗಳು ಟೈಮು ತುಂಬ ತಗೊಂಡು ಆಮೇಲೆ ಸಿಕ್ಕಿದ್ದು ನಮಗೆ. ಸೊ ಫಸ್ಟ್ ಹೆಂಗಾಯಿತು ಅಂತ ಸೊ ಐ ವಿಲ್ ಎಕ್ಸ್ಪ್ಲೇನ್ ಇನ್ 5 minutes. ಜೀವನ್ ಸರ್ ಮಾರ್ಕೆಟಿಂಗ್ ಮಾಡೋಣ ಆನ್ಲೈನ್, ಐ ನೋ ಎವ್ರಿಥಿಂಗ್, ಐ ವಿಲ್ ಹೆಲ್ಪ್ ಯು ಅಂತ. ಸೊ ಥ್ಯಾಂಕ್ ಯು ಜೀವನ್, ನೀನು ಇಲ್ದಿದ್ರೆ ಇಷ್ಟು ರೀಚ್ ಬರ್ತಾ ಇಲ್ಲ. ಬಿಕಾಸ್ 12 ಗಂಟೆಯಲ್ಲಿ 2 o'clock 3 o'clock ಕೆಲಸ ಮಾಡಿದ್ಯಾ, ನಮಗೋಸ್ಕರ ಥ್ಯಾಂಕ್ ಯು. ಡಿಸೈನ್ ಡೆಸ್ಟಿನಿ ಇಂಟೀರಿಯರ್ಸ್ ಪ್ರೈವೇಟ್ ಲಿಮಿಟೆಡ್ ಫೌಂಡರ್ ಕಾವ್ಯ ಕುಮಾರ್ ಮಾತಾಡ್ತಿರೋದು. ಡಿಸೈನ್ ಡೆಸ್ಟಿನಿ ಇಂಟೀರಿಯರ್ಸ್ ಲೈಕ್ ಎವ್ರಿ ಸ್ಪೇಸ್ ಹ್ಯಾಸ್ ಅ ಸ್ಟೋರಿ ಈಸ್ ಅವರ್ ಟ್ಯಾಗ್ಲೈನ್. ನಮ್ಮ ಟ್ಯಾಗ್ಲೈನ್ ನಾವು ಏನು ನಂಬ್ತೀವಿ ಅಂದರೆ ಎಲ್ಲ ಒಂದು ಜಾಗ ಎವ್ರಿ ಕಾರ್ನರ್ ಆ್ಯಂಡ್ ಸ್ಪೇಸ್ ಎಲ್ಲನೂ ಬ್ಯೂಟಿಫುಲ್ ಮಾಡ್ಬೋದು ಅನ್ನೋದೇ ನಮ್ಮ ಕಾನ್ಸೆಪ್ಟ್. ನಾವು ರೆಸಿಡೆನ್ಷಿಯಲ್ ಆ್ಯಂಡ್ ಕಮರ್ಷಿಯಲ್ ಪ್ರಾಜೆಕ್ಟ್ ಎರಡು ಡೀಲ್ ಮಾಡ್ತೀವಿ. ಆ್ಯಂಡ್ ಒಂದು ಬಿಸ್ನೆಸ್ ಮಾಡಬೇಕು ಅಂದರೆ ದೆರ್ ವಿಲ್ ಬಿ ಮೋಸ್ಟ್ ಆಬ್ಸ್ಟಕಲ್ಸ್ ಆ್ಯಂಡ್ ಡಿಸ್ಟ್ರಕ್ಷನ್ಸ್ ತುಂಬ ಇರುತ್ತೆ. ಇದನ್ನೆಲ್ಲನೂ ಮುಂದುವರಿಸ್ಕೊಂಡು ಬಂದು ಒಂದು ಕಂಪ್ನಿ ಹಾಗೆ ನಿಂತಿದೆ ಅಂತ ಅಂದರೆ ಅದರಿಂದ ಟೀಮ್ ಸಪೋರ್ಟ್ ಆ್ಯಂಡ್ ಎಲ್ಲರ ಸಪೋರ್ಟು ತುಂಬ ಇದೆ. ಐ ರಿಯಲಿ ವಾಂಟ್ ಟು ಥ್ಯಾಂಕ್ ಈಚ್ ಆ್ಯಂಡ್ ಎವ್ರಿ ಮೆಂಬರ್ ಆಫ್ ಅವರ್ ಟೀಮ್ ಡಿಸೈನ್ ಡೆಸ್ಟಿನಿ. ನಾರಾ ಇವೆಂಟ್ ಆ್ಯಕ್ಚುಲಿ ಹೇಳಬೇಕಂದ್ರೆ ಹಲವಾರು ಕಂಪನಿಗಳು ಹಲವಾರು ವಿಚಾರಗಳನ್ನು ಸೇರಿಸೋಂಥ ಒಂದು ಸೇತುವೆ ಆಗಿರ್ಬೋದು, ಒಂದು ಬ್ರಿಡ್ಜ್ ಅಂತ ನಾವು ಹೇಳ್ಬೋದು. ಸೊ ನಾರಾ ಇವೆಂಟ್ಸ್ ಮ್ಯಾನೇಜ್ಮೆಂಟ್ ಥರ ಒಂದು ಮ್ಯಾನೇಜ್ಮೆಂಟ್ ಮಾಡಿದ್ರೇ ಹಲವಾರು ರೀತಿ ಸೇರಿ ಒಂದು ಜಾಗದಲ್ಲಿ ಅಂದರೆ ಗ್ಯಾದರ್ ಮಾಡೋದು ಭಾಳ ಕಷ್ಟ ಇದೆ ಇವತ್ತು. ಸೊ ಇವತ್ತು ನಾರಾ ಇವೆಂಟ್ಸು ಇಷ್ಟು ಜನಗಳನ್ನ ಕರೆದು ಗ್ಯಾದರ್ ಮಾಡಿರೋದು ಭಾಳ ಅಪ್ರಿಸಿಯೇಷನ್ ಇದೆ, ಭಾಳಷ್ಟು ಒಳ್ಳೆ ಕೆಲಸ ಇದು. ಅವರು ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತಮವಾಗಿ ಮಾಡಲಿ. ಆಲ್ಮೋಸ್ಟು ಇವತ್ತು ಬೆಂಗಳೂರು ಡಿಸ್ಟ್ರಿಕ್ಟ್ ಲೆವೆಲ್ ಇರೋದು ಸ್ಟೇಟ್ ಲೆವೆಲ್ ಆಗಲಿ ನಮ್ಮ ನ್ಯಾಷನಲ್ ಲೆವೆಲ್ಗೆ ಅವ್ರು ಬೆಳಿಬೇಕು ಅಂತ ಆಸೆ ಪಡ್ತಾರೆ. ಓಕೆ ಸರ್, ನಿಮ್ಮ ಕಂಪನಿ ಬಗ್ಗೆ ಏನಾದರೂ ಹೇಳ್ತೀರಾ? ನಾವು ಬುನಿದಿ ಡೆವಲಪರ್ಸ್ ಅಂತೇಳಿ ನಾವು ಕಂಪನಿನ ಶುರು ಮಾಡಿದಾಗ ಭಾಳ ಚಿಕ್ಕದೇ ಇತ್ತು. ಇವತ್ತು ಅದನ್ನು ಎಕ್ಸ್ಟೆಂಡ್ ಮಾಡ್ಕೊಂಡು ಬಂದಿದ್ದೀರಿ. ಸೊ ಆಲ್ಮೋಸ್ಟ್ ನಮ್ಮದು ಬ್ರಾಂಚಸ್ ಎಲ್ಲ ಮುಂದಿನ ದಿನಗಳಲ್ಲಿ ಕರ್ನಾಟಕ ಎಲ್ಲ ಕಡೆ ಬ್ರಾಂಚಸ್ ಶುರು ಮಾಡ್ತಾಯಿದ್ದೀರಿ. ಸೊ ಜನಗಳಿಗೆ ತುಂಬ ಹತ್ತಿರದಲ್ಲಿ ಸೈಟ್ಗಳು ಸಿಗಬೇಕು. ಅವ್ರಿಗೆ ತುಂಬ ಜನಕ್ಕೆ ಲೋನ್ ಏನು ಮಾಡಬೇಕು ಗೊತ್ತಿಲ್ಲ, ಭಾಳಷ್ಟು ಜನಕ್ಕೆ ಗೌರ್ಮೆಂಟಿಂದ ಅದು ಫಂಡ್ ಇದೆ ಅದು ಗೊತ್ತಿಲ್ಲ. ಸೊ ನಾವು ಸೆಂಟ್ರಲ್ ಡಿಸ್ಟ್ರಿಕ್ಟ್ ಚೇರ್ಮನ್ ಆಗಿದ್ದೀನಿ MSMEನಲ್ಲಿ, ಪ್ಲಸ್ ಬುನಿದಿ ಡೆವಲಪರ್ಸ್ ಫೌಂಡರ್ ಆಗಿದ್ದೀನಿ. ಸೊ ಜನಗಳಿಗೆ ಹತ್ತಿರದಲ್ಲಿ ಏನೇನೆಲ್ಲ ದೊರಕಿಸ್ಕೊಡೋಕ್ಕಾಗುತ್ತೋ ಅದನ್ನೆಲ್ಲ ದೊರಕಿಸ್ಕೊಡ್ಬೇಕಂತೇಳಿ ಬುನಿದಿ ಡೆವಲಪರ್ನ ನಾವು ಸಂಸ್ಥೆ ಸ್ಟಾರ್ಟ್ ಮಾಡಿದ್ದೀರಿ. ಅದರಲ್ಲಿ ನಮ್ಮ ರೂಪಾ ಮೇಡಮ್ ಅಂತೇಳಿ ಮ್ಯಾನೇಜಿಂಗ್ ಡೈರೆಕ್ಟರ್ ಇದ್ದಾರೆ. ಸೊ ನಮ್ಮ ಭರತ್ ಸರ್ ಅಂತೇಳಿ ನಮ್ಮ ಕಂಪನಿ ಭರತ್ ಸರ್ ಅಂತೇಳಿ ನಮ್ಮ ಕಂಪ್ನಿ CEO ಇದ್ದಾರೆ. ಸೊ ಇವರೆಲ್ಲ ಸೇರಿ ನಾವೊಂದು ಕಂಪ್ನಿ ಸೃಷ್ಟಿ ಮಾಡ್ದಂಗೆ ಸೊ ನೆಕ್ಸ್ಟು ನಾರಾ ಮೀಡಿಯಾ ಕೂಡ ಅಷ್ಟೇ ಈ ಥರ ಎಷ್ಟೋ ಕಂಪನಿಗಳನ್ನ ಜೊತೆ ಕೂಡಿಸಿದ್ರೆ ಮಾತ್ರ ಅದು ಇನ್ನಷ್ಟು ದೊಡ್ಡದಾಗಿ ಬೆಳೆಯುತ್ತೆ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. ನಾರಾ ಇವೆಂಟ್ಸ್ ಒಂದು ಬೆಸ್ಟ್ ಅವಾರ್ಡ್ಸ್ನ ಕೊಟ್ಟಿರೋದು ತುಂಬ ಖುಷಿ ಆಗ್ತಿದೆ. ಮತ್ತು ಇನ್ನಷ್ಟು ಇಂಪ್ರೂವ್ ಆಗಲಿ ಮತ್ತು ಅವಾರ್ಡ್ಸು ಎಲ್ಲರಿಗೂ ಸಿಗಲಿ ಅಂತ. Thank you. About my journey is I started my content creation journey in 2020 and currently the things are going great and I also been going to lots of events and recently I have started an AI Yatra which is for developed for students. That is a program basically. So you'll be going to T3, T2 cities. I see lots of towns in Karnataka their students are not aware about AI. So yeah, to bring the awareness and to develop lots of skills among their students. So that is the initiative, that is the mission, that is a goal. So let's see. I have a current goal of reaching around 10,000 students to 10,000 students across all over the Karnataka. My name is Guru Prasanna. I'm co-founder and director of Secure Research Private Limited. So what is Secure Research? Secure Research is a brand where it is a web application tool powered by artificial intelligence with machine learning. It is a fraud management tool which prevents fraud which is happening through false identity and impersonation. So what it does is with the rapid happening on the on-time transaction with doorsteps delivery and remote onboarding, through impersonation, the fraud is bound to happen. So Secure Research addresses this gap, ensuring real-time, accurate and fraud-proof identity activation. Okay, so what is our solutions? It provides a real-time
a legitimate access to the proof through facial recognition, and it has a new feature which we have developed in-house. It's called SOS button or a help button, which when the person who is in need of the help and which is in the prawn zone due to this false impersonation or identity, he or she can just press a button where it will sort help with whoever is using the application between the particular range. And also while logging in, which just take 30 odd seconds, which is the application is available in both Google Store as well as you can download from the website securevisage.com.